ಅಯ್ಯೋ ಟೈಮ್ ಆಗ್ಬಿಡ್ತು ಇವತ್ತಂತೂ. ಸುಗುಣ ಕಾಯ್ತಾ ಇರ್ತಾಳೆ. ನಡೀರಿ ಬೇಗ ಹೋಗೋಣ. ವಿಜಯ್ ಇನ್ನೇನು ಬಂದ್ವಲ್ಲ, ಇನ್ನೇನು ಊರೊಳಗಡೆ ಬಂದ್ವಿ, ನಾನು ಸ್ವಲ್ಪ ದೂರ ಹಿಂಗೆ ಹೋಗ್ಬಿಟ್ರೆ ಆಯ್ತಪ್ಪ. ಇಲ್ಲ ಸೀನೆ ನಡೀರಿ. ಅಲ್ಲಿ ಮತ್ತೆ ನೋಡಿದ್ರೆ ಅಯ್ಯೋ ಇವಾಗ ಯಾಕಪ್ಪ ಇವ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಅನ್ಕೊಳ್ಳುತ್ತೆ. ನಿಮ್ಮತ್ತೆ ಮೊದಲೇ ಒಳ್ಳೇದಲ್ಲ, ಯಾಕೆ ಬೇಕು ನಮ್ಮಿಬ್ರ ಮೇಲೆ ಮೊದಲೇ ಆಲೆ ನಿಮ್ಮತ್ತೆಗೆ ಅನುಮಾನ ಬಂದೈತೆ. ನಡೀರಿ. ಅಯ್ಯೋ ಬಾ, ನಮ್ಮ ಅತ್ತೆಗೆ ಅನುಮಾನ ಬಂದ್ರೂ ನಾನು ಏನೇನು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಅತ್ತೆ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಅತ್ತೆ ಮನೆಯಿಂದ ಆಚೆ ಬಂದಿದ್ದೀವಿ ಅಂದಮೇಲೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ತಲೆ ಕೆಡಿಸ್ಕೊಳ್ಳೋ ಸೀನೇ ಇಲ್ಲ. ಬರ್ರಿ ವಿಜಯ್ ಅವರೇ, ಸುಮ್ಮನೆ ಹೋಗ್ಬಿಡೋಣ ಝೀ ಅಂತ. ನಮ್ಮೂರಾಗೆ ಇರ್ತೀಯ ಋತು ಬಂಗಾರಿ, ನೀನು ಇಲ್ಲೇ ಇರ್ತೀಯಾ? ಅದ್ಯಾರು ವರ್ಷ ಅವ್ರಿ ಅಲ್ಲೋಡಲಿ, ನಿಮ್ಮನ್ನ ಯಾರೋ ವರ್ಷ ಚಿಕ್ಕಪ್ಪ ಅಂತ ಐತಲ್ ಪುಟಾಣಿ ಯಾವುದೋ ಒಂದು ಕೂತ್ಕೊಂಡು. ಅವಳು ನಮ್ಮ ಅಣ್ಣನ ಮಗಳು ವಿಜಿ, ನೋಡಿದ್ದಲ್ಲ, ಊರಿಗೆ ಹೋದಾಗ ನೋಡಿಲ್ವಾ? ಓ ನಿಮ್ಮ ಅಣ್ಣನ ಮಗಳು. ಓ ಯಾವಾಗಲೂ ಬಂದಿದ್ದಾರೆ? ಯಾವಾಗಲೂ ಬಂದಿದ್ದಾರೆ. ಸುಮ್ಕಿರು ಋತು, ಸುಮ್ನಿರು. ಮಾತಾಡಿಸ್ಬೇಡ. ಚಿಕ್ಕಪ್ಪನೇ ಆಗ್ಲೇಳು, ಸುಮ್ನಿರು. ಯಾಕಮ್ಮ ಋತು ಕರ್ದಿದ್ದು? ಹೋಗದ್ ನೋಡು. ಇವಳು ಹಂಗೇನೆ ಬೈಕ್ನ ಕುಕ್ಕರ್ಸ್ಕೊಂಡು ಇವಳೇನಲ್ಲ ಆ ಮಿಟಕ್ಲಾಡಿ ಇವಳೇ ಅಲ್ವೇ? ಹ್ಞೂನತ್ತೆ, ಈ ಅಕ್ಕಯ್ಯನೇ ಅಲ್ಲ, ಈ ಅಕ್ಕಯ್ಯ ಒಳ್ಳೇದಲ್ಲ. ನಮ್ಮ ಸುಗುಣಕ್ಕೆ ಬುದ್ಧಿ ಬೇಡವಾ? ಇಬ್ರು ಬೈಕ್ನಾಗೆ ದಿನ ಕೆಲಸಕ್ಕೆ ಕಳಿಸುತ್ತೆ. ಅವಳು ನೋಡಿದ್ರೆ ಯಾವಾಗಲೂ ಮಾಮನ ಪಕ್ಕದಲ್ಲೇ ಕುತ್ಕೊಂಡ್ಬರ್ತಾಳೆ. ಅಲ್ಲ, ನಮ್ಮ ಸುಗುಣಕ್ಕೆ ಬುದ್ಧಿ ಬೇಡವೇನಾಗತ್ತೆ? ಬಾರ ಪ್ರವಿ, ಹೋಗಣ ಬಾ. ಅವ್ರ ಮನೆ ಎಲ್ಲೈತಿ ತೋರಿಸ್ಬಾ, ಇಲ್ಲಿ ಹೇಳ್ತೀನಿ. ಸರಿಯಾಗಿ ಹೋಗಿ ಹೇಳ್ತೀನಿ. ಅಲ್ಲ ಕಾಣ, ಒಂದು ಯಾವಳನ್ನ ಒಬ್ಳನ್ನ ಬೈಕ್ನ ಕಿಂಕೊಂಡ್ರಿಷ್ಟ ಬೈಕಿ ಅಲ್ಲ, ನಿನ್ನ ನಾಸಿಕೆ ಆಗಲ್ವಿ? ಅವಳನ್ನು ಬೈತೀನಿ. ಏನೇ ನೀನು ಮಾನ ಮರ್ಯಾದೆ ಇದ್ದಾಳಾಗಿದ್ರೆ ಹಿಂಗೆ ಬೇರೆ ಗಂಡಸ್ರು ಬೈಕ್ನಾಗೆ ಹಿಂಗೆ ಮಗ್ಲಕ್ಕೆ ಕುಕ್ಕೊಂಡು ಹಿಂಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಚಂದಕ್ಕೆ ಬೈತೀನಿ. ಬೈಲಿ ತೋರ್ಸೋರ ಮನೆ ಎಲ್ಲೈತಿ ಅಂತ. ಬೇಡ ಸುಮ್ಕಿರತ್ತೆ, ಇವಾಗಲೇ ಏನು ಹೋಗ್ಬೇಡ. ನಾಳೆಗೆ ಇನ್ನು ಇರ್ತೀಯಲ್ಲ, ನಾಳೆಗೆ ಹೋಗಿ ಬೈವಂತಿ. ಸುಮ್ಕಿರು, ಎಲ್ಗ ಹೋಗ್ಯವ್ರೆ, ಅದಕ್ಕೆ ಮತ್ತೆ ಇಷ್ಟೊತ್ತನ ಬತ್ತಾ ಇದ್ದಾರೆ. ಅಲ್ಲ ನಮ್ಮ ಸುಗುಣಿಗೆ ಬುದ್ಧಿ ಬೇಡವೇನೆ ಮಂಜಮ್ಮ? ಅಲ್ಲ ಅವಳನ್ನ ಬೈಕ್ನ ಕುಂಡ್ರಿಸಿ ಅವ್ನ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಬೇಡಮ್ಮ ಇಂಥದ್ದು. ಅಲ್ಲ ಈಟತ್ನಾಗ ಇಬ್ರಳು ಆಲೆ ಕತ್ಲಾಗ್ತಾ ಬಂತು. ಈಟತ್ನ ಬತ್ತಾರಲ್ಲಿ ಎಲ್ಗೋಗಿದ್ದಾರೆ ಇವರು ಈಟತ್ನಾಗ? ಅದನ್ನೇ ಮತ್ತೆ ಇಂಥವು ಆಟ್ಗಳನ್ನೆಲ್ಲ ನಾನು ನೋಡ್ರಿ ಅಂತ ಕರ್ಕೊಂಬಂದಿದ್ದು. ಯಾಕ ನೋಡು ಹೆಂಗೆ ಮಾಡ್ತಾ ಇದ್ದಾಳೆ, ಹೇಳಿದ್ರೆ ಕೇಳ್ತಾ ಇಲ್ಲ. ನೀನನ್ನ ಹೇಳು, ನೀನು ಹೇಳಿದ್ರೆ ನಾನು ಕೇಳ್ತಾಳೆ? ನಾನು ಎಷ್ಟು ಬಡ್ಕಂಡೆ, ಕೇಳ್ತಾ ಇಲ್ಲ. ಬೇಡ ಕಣ, ಮಾವಳ ಜೊತೆ ಕಳಿಸ್ಬೇಡ ಕೆಲಸಕ್ಕೆ ಅಂತ ಹೇಳ್ತಾ ಇದ್ದೀನಿ. ಹೋಗಿ ನೀನೊಂದು ಪಟ್ಟು ಹೇಳು ಬಾ. ಅದಕ್ಕೆ ನಾನು ಪ್ರವೀಣ್ ಕರಿತಿದ್ನಮ್ಮ, ಬಾರೋ ಪ್ರವಿ ಹೋಗಿ ಬರೋಣ, ಅವಳ ಮಂತಕ್ಕೆ ಹೋಗಿ ಹೇಳಿ ಬರೋಣ ಅಂತ ಹೇಳಿ ಅದಕ್ಕೆ ಕರಿತಾ ಇದ್ದೀನಿ. ನಿಮ್ಮ ಚಿಕ್ಕಪ್ಪ ಬರಲ್ ಕಣಮ್ಮ, ಅಲ್ಲಿ ಬ್ಯಾರೆ ಮನೆ ಮಾಡೇವ್ರಿ, ಅಲ್ಲ ಇದಾರಿ. ಬೇಡ ಕಣಮ್ಮ, ಸುಮ್ಮನಿರು, ಏನು ಬೇಡ. ನೀನು ಬರಬೇಡ ಅಲ್ಲಿ. ಅವರು ಒಳ್ಳೆಯರಲ್ಲ, ಸುಮ್ಮನಿರು. ಏನು ಬರಬೇಡ. ಅಮ್ಮ ಇದ್ದಾಳೆ, ಒಳಗೆ ಹೋಗಿ ಅಮ್ಮ ಇಂತಾಗೆ ಬತ್ತೀನಿ. ಹೋಗು ಅಮ್ಮಯ್ಯ ಮಂಚದ ಮೇಲೆ ಉಲ್ಟ್ಕೆಣ ಇದ್ದಾಳೆ, ನೀನು ಚೆನ್ನಾಗಿ ಉಲ್ಟ್ಕೆ ಹೋಗಮ್ಮ, ಹೋಗು. ಬಿಡತ್ತೆ ಅತ್ತ, ಇವಾಗ ಏನು ಹೋಗ್ತೀಯ ಅಲ್ಲಿಗೆ? ಹೋಗಿ ಸುಮ್ಮನೆ ಅವ್ರ ಏನು ಮಾತಾಡ್ತೀಯ? ಅವರು ಸುಮ್ಮನೆ ಮಾತಾಡ್ತಾರೆ, ನಾವು ಮಾತಾಡಿದ್ರೆ ಸರಿ ಇರಲ್ಲ. ಸುಮ್ಮನೆ ಅದನ್ನ ಎಲ್ಲಿ ಬಿಗಿ ಮಾಡ್ಬೇಕು ಅಲ್ಲಿ ಬಿಗಿ ಮಾಡಬೇಕು. ಸುಮ್ಕಿರಿ, ಇನ್ನೂ ಇರ್ತೀಯಲ್ಲ 2 ದಿನ, ಇನ್ನು ನೋಡ್ಬಂತಿ, ಇನ್ನು ನಾಟಗಳನ್ನೆಲ್ಲ ನೋಡಿ ಮಾತಾಡ್ಬಂತಿ. ಹೋಗ್ಬತ್ತಿನದೇಲಿ ಎಲ್ಲಿ ಏನು ಇರೋದು ಅಂತೇಳಿ ನನಗಂತೂ ನೋಡಬೇಕು. ಅವಳೆ ಅಂತವಳು, ಅವ್ರು ಹೆಂಗೆ ಆಡ್ತಾರೆ ಅನ್ನಿಸ್ತೈತೆ. ಅಲ್ಲಿ ಬಿಲ್ ಬೈಕ್ನಾಗ ಹೋಗಿದ್ದು ನೋಡಿರಿ, ಅಲ್ಲ ಅವಳು ಕಿಸ್ಕೊಂಡು ಬೈಕ್ನಾಗ ಹೋಗ್ತಾಳಲ್ಲ, ನನಗೆ ಹಂಗೆ ಮೈಯೆಲ್ಲ ಉರಿತೈತೆ ಅವಳು ನೋಡಿರಿ. ಏಳು ಹೇಳಲ್ಲ, ಇವಾಗ ಬಾಡಿಗೆ ಮನೆ ಕೊಟ್ಟೈನಿ ಅಂತ ಹೇಳಿ ಅವಳು ಇವ್ರ ತಾಗ ಎಷ್ಟು ದುಡ್ಡು ಬೇಕಾದ್ರೂ ಕಿತ್ಕೊಂಡು ತಿಂತಾಳವಳು ಅಂತಾಳವಳು. ಗಂಡಗೆ ಅದಕ್ಕೆ ಮತ್ತೆ ಡೈವರ್ಸ್ ಕೊಟ್ಟು ಬಂದು ಇಲ್ಲಿ ಸೇರ್ಕೊಂಡಿರೋದವಳು. ಒಳ್ಳೆ ಬುದ್ಧಿ ಇಲ್ಲ. ಹಿಂಗಾಡಿದ್ರೆ ಯಾರಿಕ್ಕೆಂತಾರೆ ಹೇಳಕ್ಕ? ಅಯ್ಯೋ ಹಿಂಗಾಡಿರೆ ಯಾರಿಕ್ಕೆಂತಾರೆ ಹೇಳು ಮಂಜಮ್ಮ? ಅಲ್ಲಿ ನಮ್ಮೂರಿಗೆ ಬಂದಿದ್ಲಲ್ಲ, ಅವ ನವಿಲ್ ನೋಲ್ದಂಗೆ ನೋಡಿ ಹೇಳು. ನಾನು ಇವಳೆ ಆತ ಹಿಂಗೈದಾಳೆ ಅನ್ಕೊಂತಿದ್ದೆ, ಆದ್ರೆ ಹಿಂಗೆ ಎಂಬುದು ಗೊತ್ತಾಗಲಿಲ್ಲ. ಅವತ್ತೇ ಹೇಳ್ತಿದ್ದೆ. ಬಾ ಹೋಗಿ ಬರೋಣ ಪ್ರವಿ, ಹೋಗು. ಚೈತ್ರಕ್ಕ ಒಬ್ಬಳ ಇದ್ದಾಳೆ, ನೀನು ಒಳಕ್ಕೆ ಹೋಗು. ಋತುನ್ ಕರ್ಕೊಂಡು ನಾನು ನಿಮ್ಮ ಅತ್ತೆ ಹೋಗಿ ಬತ್ತಿ. ಹೋಗಿ ಅದೇನು ಎತ್ತ ಅಂತ ನೋಡ್ಕೊಂಬತ್ತೀವಿ, ಹೇಳ್ತೀವಿ ಹೋಗಿ. ಒಂದೇ ಸತಿ ಹೇಳ್ಬೇಕು, ಹಿಂಗಂತ ಹೇಳಿರಿ ಗೊತ್ತಾಗುತ್ತಾ ನಮ್ಮ ಸುಗುಣಿಗೆ. ಅಲ್ಲ ನೋಡಿ, ಇಷ್ಟೊತ್ತಿನ ತಕ್ಕ ಹೋಗಿ ಬಂದವರಲ್ಲ, ನೀನು ಎತ್ತ ಅಂತ ಅವ್ರನ್ನೇನ ಕೇಳಿದೆ ಅಂತ ಹೇಳ್ತೀನಿ ಅದೇ. ಮತ್ತೆ ಹೇಳ್ಬೇಕು. ಅಲ್ಲ ನಮ್ಮ ಸುಗುಣಿಗೆ ಯಾಕೆ ಬುದ್ಧಿ ಇಲ್ಲ ಅಂತೀನಿ. ಅವಳಿಗೆ ಬುದ್ಧಿ ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಅವಳಿಗೆ ಮೇನ್ ಬುದ್ಧಿ ಇಲ್ಲ ಕಣೆ ಮಂಜಾಕ. ಮಮ್ಮ, ಎಲ್ಲಿ ನಿಲ್ಲಿಸ್ ಬಂದೆ ಕಾರ?
ಅಲ್ಲಿ ನಿಲ್ಲಿಸ್ಬಂದಪ್ಪ, ಅಲ್ಲಿ ಸೈಡಿಗೆ ಹಾಕಿ ಬಂದೆ, ಅಲ್ಲಿ ಜಾಗ ಇತ್ತಲ್ಲ ಈ ಕಡೆ ಇಲ್ಲಿ ಪಕ್ಕದಲ್ಲಿ, ಆಗ ಅಲ್ಲಿ ಹಾಕಿ ಬಂದೆ. ಬಿಡತ್ತ ನಮ್ಮರ್ದೇ ಜಾಗ, ಯಾರು ಏನು ಅಂಬಲ್ಲ, ಅಲ್ಲೇ ನಿಲ್ಸಿದ್ಯಾ ಯಾತನ್ನ ಕವರ್ ಹಾಕಕ್ಕಿಲ್ಲಿ ಕಾರಿಗೆ. ಬಿಡತ್ತ ಒಂದಿನ ಸಂಪತ್ಕೆಲ್ಲ ಎದ್ದ ಕಾಲಿಗೆ ಹೋಗ್ಬೇಕು, ಬೆಳಗ್ಗೆ ಹೋಗಿ ಅಂಗಡಿ ತಕ್ವೆಲ್ಲ ಹೋಗ್ಬೇಕಲ್ಲ, ತಿರ ಇನ್ನೆರಡು ದಿನ ಬಿಟ್ಟು ಕರ್ಕೊಂಡು ಹೋಗಕ್ಕೆ ಬರ್ತಾನೆ. ಅಮ್ಮಣ್ಣನೂ ಅವ್ರ ಅಮ್ಮನೂ ಕರ್ಕೊಂಡು ಹೋಗಕ್ಕೆ ಬರ್ತಾನೆ. ನಾನು ತಿರ ಒಂದು 2 ದಿನ ಇದ್ದು ಹೋಗ್ತೀನಿ. ಅಲ್ಲ ಆ ವರ್ಷ ಗಾಡಿ ಕುಂಡ್ರಿಸ್ಕೊಂಡು ಹೋದ್ನಲ್ಲಮ್ಮ ಆ ಅಮ್ಮ ಯಾರು, ಏನು ಇಬ್ರು ಹೆಂಗೆ ಹೋಗ್ತಾ ಇದ್ದಾರೆ ಹಂಗೆ ಗಾಡಿಗೆ ಎಷ್ಟು ಫಾಸ್ಟಾಗಿ ಹಂಗೇನೆ ಕೂತ್ಕೊಂಡು ನಗ್ತಾ ಮಾತಾಡ್ತಾ ಹಂಗೆ ಹೋಗ್ಬಿಟ್ರಲ್ಲ, ಯಾರ ಹುಡುಗಿ? ಅವಳೆ ಕಣಪ್ಪ ಮಿಟುಕ್ಲಾಡಿ. ಅಲ್ಲ ಅವಳ ಜೊತೆಗೆ ಇವಾಗ ಕೆಲ್ಸಕ್ಕೆ ಹೋಗಿ ಬರೋದು. ಅವಳನ್ನು ಕರ್ಕೊಂಡು ಇವನು ಕೆಲ್ಸಕ್ಕೆ ಹೋಗಿ ಒಂದೇ ತಾಗೆ ಕೆಲಸ ಮಾಡ್ಕೊಂಡು ಬರ್ತಾರಂತ. ಬೈಕ್ನಾಗ ಹೋಗೋದು ಬರೋದಂತೆ. ನೋಡ ಪಿಡಿ ಹಂಗೈತಿ. ಅವಳು ಹಂಗೇನೆ ನವಿಲಾಡ್ದಂಗೆ ಆಡ್ತಾಳೆ ಹಂಗೇನೆ. ಬೋಲು ಒಳ್ಳೆಳಲ್ಲ ಅಂತವಳು ಪಾಪ. ಅಂಥವ್ರ ಜೊತೆಗೆ ಏನಪ್ಪ ಕಳಿಸೋದು ಇವಳು. ಅಲ್ಲ ಬಿಡತ್ತ ಯಾತ್ರ ಒಬ್ಬನೇ ಹೋಗಿ ಬರೋದೇನು, ಅವಳನ್ನೇ ಕರ್ಕೊಂಡು ಹೋಗ್ಬೇಕು. ಅಯ್ಯೋ ನಾನು ಯಾರಪ್ಪ ಇದು ಫಿಗರು, ಇಂಥ ಫಿಗರ್ನ ಕುಂಡಿಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ವರ್ಷ ಅನ್ಕಂಡೆ. ಅಯ್ಯೋ ಹುಡುಗಿ ನಗ್ತಾ ಇತ್ತು ಅಂದರೆ ಹೆಂಗೆ ನಗ್ತಾ ಇತ್ತು, ಗಾಡೀಲಿ ಕೂತ್ಕೊಂಡು ಸರಿಯಾಗಿ ಕೂತ್ಕೊಂಡಿಲ್ಲ ಏನಿಲ್ಲ, ಸ್ವಲ್ಪ ಬಿದ್ದೇನಾನು ಹೆಚ್ಚು ಕಡಿಮೆ ಆದರೆ ಏನು ಪಾಡು. ಬರೀ ಬೈಕ್ನಾಗ ಹೋಗ್ಬೇಕಾರೆ ಫೋಟೋ ತಕ್ಕಂಬೋದು, ಬೈಕ್ನಾಗ ಹೋಗ್ಬೇಕಾರೆ ಇವೆಂಥವು ಮಾಡ್ತಾರಲ್ಲ, ಇವೆಂಥವು ಯಾತ ಫೋನ್ನಾಗೆ ರೀಲ್ಸ್ ಪಾಲ್ಸ ಮಾಡ್ತಾರಲ್ಲ, ಆಗ ಅಂಥವು ಎಲ್ಲ ಮಾಡಿ ಎಲ್ಲ ಹಾಕ್ತಾಳೆ ಅನ್ಬೇಡ. ಹೋಗಿ ಫೋನ್ನಾಗೆಲ್ಲನ ಬರೀ ಅವಳು ಅವೇನೇ ತುಂಬಿರ್ತವೆ. ಬರೀ ಅವಳಿಗೆ ಫೋಟೋ ಹೊಡ್ಕೊಂಬೋದು, ಅವ ಹಾಕೋದು ಬರೀ ಅವೇನೇ ಅವಳಿಗೆ. ಅದಕ್ಕೆ ಮತ್ತೆ ಗಂಡ ಇವಳು ಬುದ್ಧಿ ಇಷ್ಟ ಆಗಿಲ್ಲಕ್ಕೆ ಡೈವರ್ಸ್ ಕೊಟ್ಟವನಿ. ಅದಕ್ಕೆ ಇಲ್ಲಿ ಬಂದು ತವ್ರ ಮನೆಯಾಗ ಇದ್ದಾಳೆ. ಓ ಗೊತ್ತಾಯ್ತು ಹುಡುಗಿ ಯಾವಾಗ ಇಟ್ಕೊಂಡು ಕೂತ್ಕೊಂಡಿರಲಿಲ್ಲ ನೀಟಾಗೆ, ಏನು ನಗ್ತಾ ಹಂಗೆ ಹಿಂಗೆ ಅಂತ ಮಾತಾಡ್ತಿತ್ತ, ಆವಾಗಲೇ ಹಂಗೆ ಅಂದ್ಕೊಂಡೆ ನಾನು ತುಂಬ ಸ್ಟ್ಯಾಂಡರ್ಡ್ ಆಗೈತಿ ಹುಡುಗಿ ಅಂತ ಹೇಳಿ. ಅಯ್ಯೋ ಬೋಲು ಸ್ಟ್ಯಾಂಡರ್ಡ್ ಅಂತ ಅವಳು. ಬೋಲು ಒಳ್ಳೆಯಳಲ್ಲ ಅಂತಳನ್ನ ಇವರು ಹೋಗಿ ಅಂತರ ಮನೆಯಾಗ ಇತ್ಕೊಂಡು ಒಟ್ಟು ಎಲ್ಲ ಹಾಳು ಮಾಡ್ಕೊಂತಾರಲ್ಲಪ್ಪ ಇವರು. ದುಡ್ಡಾಗೇನಿ ಹಂಗೇನಿ ಇದಂತವಳು. ದುಡ್ಡು ಬರುತ್ತೆ ಅಂದ್ರೆ ಸಾಕಂತಿ ಹಿಂಗೇನಿ. ಬೈಕ್ನಾಗ ಹೋಗ್ಬೇಕಾರೆಲ್ಲನ ಇವನ್ ಮಾಡ್ತಾಳಂತಿ. ಮೊಬೈಲ್ ಹಿಂಗೆ ಹಿಡ್ಕೊಂಬೋದು, ಫೋಟೋ ತಕೊಂಬೋದು, ಬೈಕ್ನಾಗ ಹೋಗ್ಬೇಕೆಲ್ಲ ಮಾಡ್ತಾಳಂತಿ. ಏನೊಂದಿಟ್ಟು ಬಿದ್ದು ಹೆಚ್ಚು ಕಮ್ಮಿ ಆದರೆ ಏನು ಪಾಡು? ಇವ್ರ ತಲೆ ಮೇಲೆ ಹೊತ್ಕೊಂತಾರೆ ನಮ್ಮ ಸುಗುಣರಿದ್ನ, ಇವ್ರ ಮೇಲೆ ಹಾಕೋದು. ಇವಾಗ ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ಲು ಅಂತ ಏನು ಇದು ಮಾಡಲ್ಲ ಯಾರೂ. ಅವನೇ ಕೆಡವಿದ್ದು, ಅವನೇನೆ ಎಲ್ಲನ ಹಿಂಗೆ ಮಾಡಿದ್ದು ಅಂತ ಹೇಳಿ ಇವ್ರ ಮೇಲೆ ಕೇಸ್ ಹಾಕೋದು. ಅವಳು ಮೊದಲೇ ಬರೀ ಫೋನಿಂದ ಹುಚ್ಚು ಅವಳಿಗೆ. ಅಂಥದ್ರಾಗೆ ನೀನು ಅವಳಿಗೆಲ್ಲನ ಹೋಗಿ ಕುಂಡ್ರಿಸ್ಕೊಂಬರ್ಬೋದೆ. ಅಲ್ಲ ಬೇಡ ಕಣಪ್ಪ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲಲ್ಲ ವರ್ಷ. ಹೇಳಪ್ಪ ನೀನು. ಇಲ್ಲಪ್ಪ ನಾವೇನು ಹೇಳೋಕ್ಕೋಗಲ್ಲ. ಏನೋ ನೀವು ಪ್ರೀತಿಯಿಂದ ಬರ್ರಿ 2 ದಿವಸ ಇದ್ದು ಬರುವಂತ್ರೆ ಅಂತ ಕರೆದಿದ್ದಕ್ಕೆ ಬಂದಿದ್ದೀವಿ ಅಷ್ಟೇ. ನಾವು ಇಲ್ಲಾಂದ್ರೆ ಬರ್ತಿರ್ಲಿಲ್ಲ, ನೀವು ಬಲವಂತ ಮಾಡಿದ್ರಲ್ಲ ಅದಕ್ಕೆ ಬಂದ್ವಿ. ನಾವು ಆಲೆ ಹೇಳೋದು ಕೇಳೋದು ನೀವೇ ನೋಡಿದ್ರಲ್ಲ, ನಾವು ಆಲೆ ಬಿಟ್ಟಾಕಿದ್ವಿ. ಅವ್ರು ನೀವು ಹೇಳ್ದಂಗೆ ಕೇಳಿಲ್ಲ, ಇನ್ನು ನಾವು ಹೇಳ್ದಂಗೆ ಕೇಳ್ತಾರಾ? ಸುಮ್ಕಿರ್ ಮಾಮ, ನೀನು ಯಾತನೂ ಮಾತಾಡೋಕೆ ಹೋಗ್ಬೇಡ. ಅವರು ಒಳ್ಳೆಯರಲ್ಲ, ಮಾಮ ಒಳ್ಳೇದಲ್ಲ. ಹೆಂಗೆ ಬೇಕಾ ಹಂಗೆ ಮಾತಾಡುತ್ತೆ. ಹೆಂಗೆ ಮಾತಾಡಬೇಕು ಏನು ಸ್ವಲ್ಪನೂ ಗೊತ್ತಾಗಲ್ಲ ಮಾವನಿಗೆ. ಅದಕ್ಕೆ ಕಣಪ್ಪ ನಾನು ಯಾತನೂ ಮಾತಾಡೋಕೆ ಹೋಗಲಿಲ್ಲ. ನೋಡಿ ಸುಮ್ಮನೆ ಬಂದೆ. ನಾನು ನೋಡಿ ನಾನು ಜೋರಾಗಿ ಹಾರ ನೋಡ್ಕೊಂಡು ಜೋರಾಗಿ ಹೋದ, ಅದಕ್ಕೆ ಸುಮ್ಕಾದೆ. ನಾನೇನು ಮಾತಾಡೋಕೆ ಹೋಗಲಿಲ್ಲ, ಕೇಳೋಕ್ಕೂ ಹೋಗಲಿಲ್ಲ, ಅವನು ಮಾತಾಡಿಸ್ಲಿಲ್ಲ, ನಾನು ಮಾತಾಡಿಸ್ಲಿಲ್ಲ. ಅಯ್ಯೋ ಹಂಗೆ ಮತ್ತೆ ಜೋರಾಗಿ ಹಾರ ನೋಡ್ಕೊಂಡು ಬುರು ಗುಟ್ಟಿಸ್ಕೊಂಡು ಹೋಗ್ತಾನೆ. ಇಲ್ಲಿ ನೋಡಲಿ ಅಂತಲೇ ಹೋಗ್ತಾನೆ ಅಳ್ಳು ಕುಂಡ್ರಿಸ್ಕೊಂಡು. ನಡಿಯ ಮಂಜಕ್ಕ ಹೋಗಿ ಬರೋಣ ನಡಿ. ಹೋಗಮ್ಮಣಿ ಅಮ್ಮಂತಕ್ಕೆ ಹೋಗಪ್ಪ, ಒಳಕ್ಕೆ ಹೋಗ್ಲಿಲ್ಲ ಹೋಗು. ಅಲ್ಲ ಮೊದಲೇನೆ ಸರಿಯಾಗಿ ಕುಕ್ಕೊಂಬಲ್ಲ, ಬರೀ ಹೊಲ್ಗಿಸ್ಕೊಂಬೋದು, ಫೋಟೋ ತಕ್ಕೊಂಬೋದು, ಬರೀ ರೀಲ್ಸ್ ಮಾಡೋದು, ಬೈಕ್ನಾಗ ಹೋಗ್ಬೇಕಾರಿ ಇಂಥದ್ದು ಮಾಡ್ತಾಳೆ. ಏನೊಂದಿಟ್ಟು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಇಂಥವಕ್ಕೆಲ್ಲನ? ಅಲ್ಲ ನಮ್ಮ ವರ್ಷಗೆ ಯಾಕೆ ಬುದ್ಧಿಲ್ಲ. ಅದಕ್ಕೆ ಹೋಗಿ ಹೇಳು ಬತ್ತೀವಿ, ಸುಗುಣ ಇವಳ ಜೊತೆಗೆ ಕಳಿಸ್ಬೇಡ ನೋಡಿ ಹೇಳಿರ್ತೀನಿ ಅಂತ ಹೇಳು ಬತ್ತೀವಿ. ಅದೇನೇ ನಂಬ್ತಾಳೆ ನೋಡೋಣ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.